ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಗೈಸ್. ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್ ಪುಂಡಿ ಮತ್ತು ಚಟ್ನಿ ಮಾಡೋದು. ಅದಕ್ಕೆ ಬೇಕಾಗಿ ನಾನು 1 ಗ್ಲಾಸ್ ಬೆಳ್ತಿಗೆ 1 ಗ್ಲಾಸ್ ಕುಚ್ಚಲಕ್ಕಿ ಹಾಕಿದ್ದು ರಾತ್ರಿಯೇ ಇಟ್ಟು ಮಲಗಿ ಬಿಡಬೇಕು. ಇವಾಗ ನಮಗೆ ಮಾರ್ನಿಂಗ್ ಅಲ್ವಾ, ನಮಗೆ ಒಂದು ಚಹಾ ಇಲ್ಲದ್ರೆ ಕಾಫಿ ಕುಡಿಬೇಕಲ್ವಾ. ನನಗೆ ಕಾಫಿ, ನನ್ನ ಅಜ್ಜಿಗೆ ಚಹಾ. ಹಾಗೆ ಫಸ್ಟ್ ಅವರಿಗೆ ಒಂದು ಚಹಾ ಮಾಡಿ ಕೊಟ್ಟರೆ ಸಮಾಧಾನ ಆಗಿರ್ತಾರೆ. ನನ್ನ ತಿಂಡಿ ರೆಡಿ ಆಗುವಷ್ಟರಲ್ಲಿ ಸ್ವಲ್ಪ ಅವರಿಗೆ ಸಹ ಇದಾಗುತ್ತೆ. ಒಂದು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಚಹಾ ಕೊಡಬೇಕು. ಹಾಗೆ ತಿಂಡಿ ತಿನ್ನುವಾಗ ಒಂದು ಸತಿ ನಾನು ಚಹಾ ಕೊಡ್ತೇನೆ, 2 ಸತಿ ಚಹಾ ಕುಡಿತಾರೆ ನಮ್ಮ ಅಜ್ಜಿಯವರು. ಹಾಗೆ ಚಹಾ ಕುದೀತಾ ಇದೆ. ಇವಾಗ ಚಹಾನ ಒಂದು ಬೇರೆ ಪಾತ್ರೆಗೆ ಹಾಕ್ಕೊಂಡು ಈಗ ಅಜ್ಜಿಗೆ ಕೊಟ್ಟು ಬಂದು ನಾವೀಗ ಅಕ್ಕಿ ನೆನೆಸಿಟ್ಟಿದ್ವಲ್ವ ಅದನ್ನು ವಾಶ್ ಮಾಡ್ಕೋಬೇಕು. 2-3 ಬಾರಿ ವಾಶ್ ಮಾಡಿಕೊಂಡು ನಾವೀಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಕಡಿಬೇಕು. ಮತ್ತೆ ಹಾಕಲಿಕ್ಕೆ ಆಗೋದಿಲ್ಲ, ಇದರಲ್ಲಿ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗೆ ನಾನು ಮಿಕ್ಸಿಗೆ ಹಾಕಿ ಕಡ್ಕೊಂಡೆ. ಸ್ವಲ್ಪ ನೀರು ಬೇಕಿತ್ತು, ನೀರು ಹಾಕ್ಕೊಂಡು ಸ್ವಲ್ಪ ತರಿ ಇರಬೇಕು. ಅಂದರೆ ತುಂಬ ತರಿ ಇಲ್ಲ, ಸ್ವಲ್ಪ ನೈಸಾಗಿ ಸ್ವಲ್ಪ ತರಿ ಇರಬೇಕು. ಈ ರೇಂಜಿಗೆ ಇರಬೇಕು. ಆಮೇಲೆ ಇದನ್ನು ಒಂದು ಬಾಣಲೆಗೆ ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ನೀವು ತೆಂಗಿನ ಎಣ್ಣೆನೂ ಹಾಕೋಬೋದು, ನಾರ್ಮಲ್ ನೀವು ಯಾವ್ದು ಯೂಸ್ ಮಾಡ್ಕೊಳ್ತೀರ ಅದು ಎಣ್ಣೆ ಹಾಕ್ಬೋದು. ಎಣ್ಣೆ ಹಾಕಿದ ನಂತರ ಇದನ್ನು ಅದು ಗ್ಯಾಸನ್ನ ಸ್ಲೋ ಇಟ್ಟು ಇದನ್ನು ಮೆಲ್ಲ ಕೈ ಆಡಿಸ್ತಾ ಇರಬೇಕು. ಇದು ಗಟ್ಟಿ ಆಗಬೇಕು. ಈಗ ಇದೆಲ್ಲ ಇದಾಗ್ತಾ ಉಂಟಲ್ಲ, ಮಿಕ್ಸ್ ಮಾಡಿದೆ. ಇವಾಗ ಇದು ಕರೆಕ್ಟ್ ಬರ್ತಾ ಉಂಟು. ಈ ರೇಂಜಿಗೆ ಬರಬೇಕು, ಗಟ್ಟಿ ಆಗಬೇಕು. ಈಗ ನಾನು ನೀರನ್ನು ಹಾಕಿ ಒಲೆ ಮೇಲೆ ಇದನ್ನು ಇಡ್ಲಿ ಪಾತ್ರೆ ಇಟ್ಟು ಇವಾಗ ನಾನು ಇದನ್ನು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಉಂಡೆ ಕಟ್ಟುವ ಹಾಗೆ ಆಗಬೇಕು. ಉಂಡೆ ಕಟ್ಟಿದಾಗೆ ಒಂದು ಇದ್ರಾಗೆ ಮಾಡ್ಕೊಳ್ಳಿ. ನಿಮಗೆ ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು. ನನಗೆ ಇಲ್ಲಿ ಉಂಡೆ ಟೈಪ್ ಮಾಡಿ ಹೀಗೆ ಒಂದು ಬಟ್ಟಿನಿಂದ ಒಳಗೆ ಒತ್ತಿದರೆ ಆಯಿತು. ನಂದು ಫುಲ್ ಉಂಡೆ ಆಯಿತು. ಅಲ್ಲಿ ನೀರು ಸಹ ಹೆಸರು ಬಂದಿದೆ. ಇವಾಗ ಇದನ್ನು ಒಂದೊಂದಾಗಿ ನಾವು ಇದರೊಳಗೆ ಇಡ್ತಾ ಹೋಗಬೇಕು. ಇಟ್ಟು ಒಂದು 20-30 ನಿಮಿಷ ಬೇಯಿಸ್ಬೋದು. ಅದು ಬೆಂದಿದೆ ಇಲ್ವ ಅಂತ ಚೆಕ್ ಮಾಡಬೇಕು. ನಾನೀಗ ಒಗ್ಗರಣೆ ಸೊಪ್ಪು ತರಕ್ಕೆ ಹೋಗಿದ್ದೆ, ಹೊರಗಡೆ ಇದೆ ಗೈಸ್ ನಮ್ಮದು. ಇದಕ್ಕೆ ಒಂದು 2 ಚಿಕ್ಕದು ಒಣಮೆಣಸು, ಬೆಳ್ಳುಳ್ಳಿ, ಉಪ್ಪು, ಹಾಗೆ ಶುಂಠಿ, ಹುಣಸೆ ಹಣ್ಣು ಮತ್ತು ಒಂದು ಸ್ವಲ್ಪ ಜೀರಿಗೆ, ಒಂದು ಅರ್ಧ ಬಟ್ಲು ಕಾಯಿ ತುರಿ, ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ತೆಂಗಿನಕಾಯಿನೂ ಹಾಕ್ಕೋಬೇಕು, ಜೀರಿಗೆನೂ ಹಾಕ್ಕೋಬೇಕು. ಎಲ್ಲ ನಾನು ಎತ್ತಿಟ್ಟ ಐಟಮ್ಸ್ ಎಲ್ಲ ಹಾಕ್ಕೊಂಡು ಆಮೇಲೆ ತೆಂಗಿನಕಾಯಿ ತುರಿ ಹಾಕಿ ಮಿಕ್ಸಿಗೆ ಹಾಕಿ ಸಣ್ಣದಾಗಿ ಕಡಿದು ಆದಮೇಲೆ ಇದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಮಾಡಿ ನಿಮ್ಗೆ ಯಾವ ರೀತಿ ಬೇಕು, ನೀವು ಗಟ್ಟಿನಾದರೂ ಮಾಡ್ಕೋಬೋದು, ನೀರಾದರೂ ಮಾಡ್ಕೋಬೋದು. ನಾನಿವಾಗ 2 ಸ್ಪೂನ್ ಎಣ್ಣೆ ಕಾದ ನಂತರ ಸಾಸಿವೆನ ಹಾಕ್ತಾಯಿದ್ದೀನಿ, ಹಾಗೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ, ಹಾಗೆ ಒಗ್ಗರಣೆ ಸೊಪ್ಪು ಮತ್ತು ಒಣಮೆಣಸು ಹಾಕ್ತಾಯಿದ್ದೀನಿ. ಹಾಕಿದ ತಕ್ಷಣ ಇದು ಒಗ್ಗರಣೆಗೆ ಹಾಕಿಬಿಡಿ ಗೈಸ್. ಆಯಿತು, ಚಟ್ನಿ ರೆಡಿ ಆಯಿತು ನಮ್ಮದು. ಇವಾಗ ನೆಕ್ಸ್ಟ್ ನಮ್ಮ ಬೆಂದಿದೆ ಇಲ್ವಾ ಅಂತ ನೋಡುವ ಪುಂಡಿ ಚೆಕ್ ಮಾಡಿ. ನಾವು 8 ಗಂಟೆ ಆಯಿತು. ಇವಾಗ ಅಜ್ಜಿಗೆ ನಾಷ್ಟ ಕೊಡಬೇಕು. ಆಲ್ರೆಡಿ ಇದು ಬೆಂದಿದೆ ಗೈಸ್. ನಾನೀಗ ಅಜ್ಜಿಗೆ ಚಹಾ ಮತ್ತು ತಿಂಡಿನ ಕೊಟ್ಟು ಬರ್ತೀನಿ. ಇವಾಗ ನನ್ನ ಕಾಫಿ ನಾನು ರೆಡಿ ಮಾಡ್ಕೋಬೇಕಲ್ವಾ. ನಾನು ಫಸ್ಟ್ ತಿಂಡಿ ಹಾಕ್ಕೊಂಡಿಟ್ಕೊಳ್ತೇನೆ. ಆವಾಗ ನನ್ನ ಕಾಫಿ ರೆಡಿ. ಹೇಗೋ ಹಾಲು ಬಿಸಿ ಮಾಡಿಟ್ಟಿದ್ದೇನೆ. ಇನ್ನು ನೆಕ್ಸ್ಟ್ ಏನು, ನನ್ನ ಒಂದು ಕಾಫಿ ಮಾಡಿಕೊಂಡು ನಾನು ತಿಂಡಿ ತಿಂದು, ನನಗೆ ಮಾರ್ನಿಂಗ್ ಎಲ್ಲ ಕೆಲಸ ಆದಮೇಲೆ ಕಾಫಿ ತಿಂಡಿ ತಿನ್ನಬೇಕು. ಫಸ್ಟಿಗೆ ಎದ್ದ ಕೂಡಲೇ ಒಂದು ಕಾಫಿ ಕುಡಿಬೇಕು ಹಾಗೇನಿಲ್ಲ ಗೈಸ್. ನಾನು ಒಟ್ಟಿಗೆ ತಿಂಡಿ ತಿನ್ನುವಾಗಲೇ ನಾನು ಕಾಫಿ ಕುಡಿದು ಬನ್ನಿ ಇವಾಗ ನಾಷ್ಟ ಮಾಡುವ. ಹೇಗೆ ಅದಂತ ನಾನು ಹೇಳ್ತೇನೆ ನಿಮಗೆ. ತುಂಬ ಸಖತ್ತಾಗಿದೆ ಗೈಸ್, ತುಂಬ ಈಸಿನೂ ಇದೆ, ನೀವು ಟ್ರೈ ಮಾಡ್ಕೋಬೋದು. ನೋಡಿದ್ರಲ್ವಾ ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್ ಹೇಗಿತ್ತು ಅಂತ. ಇದಕ್ಕೆ ಮಂಗಳೂರು ಸ್ಟೈಲಿನ ಪುಂಡಿ ಹೇಳ್ತಾರೆ, ಗೊತ್ತಾಯ್ತಲ್ವಾ. ಕೆಂಪು ಚಟ್ನಿ ಒಟ್ಟಿಗೆ ತುಂಬ ಸಖತ್ತಾಗಿ ಕಾಂಬಿನೇಷನ್ ಆಗುತ್ತೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಬೇರೆಯವರಿಗೆ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಕಳಿಸ್ಬೇಕಾದ್ರೆ ಈ ರೆಸಿಪಿ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ. ಹಾಗೆ ನಿಮ್ಗೆ ಏನು ಅನಿಸಿತ್ತು, ನಿಮ್ಮ ಅನಿಸಿಕೆ ಏನು, ಕಮೆಂಟ್ ಬಾಕ್ಸ್ ಖಾಲಿ ಇದೆ, ಕಮೆಂಟ್ ಹಾಕ್ಬೋದು. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಮಾಡುವ ಎಲ್ಲ ವೀಡಿಯೋಗಳು ನಿಮಗೆ ಬೇಕಾದರೆ ಬೆಲ್ ಬಟನ್ನ ಒತ್ತಿ.
ಥ್ಯಾಂಕ್ ಯು. ನಾನೀಗನೆಲ್ಲ ಬ್ರೇಕ್ಫಾಸ್ಟ್ ಮುಗಿಸಿ ನಿಮ್ಗೆ ಇನ್ನೊಂದು ತೋರಿಸ್ತೇನೆ. ಇಷ್ಟೆಲ್ಲ ಗಲೀಜಾಗಿದೆ, ಅದನ್ನೆಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿಟ್ಟು ಹಾಗೆ ಇದು ಸಹ ಕ್ಲೀನ್ ಮಾಡಬೇಕು. ತಿಂಡಿ ತಿಂದು ನೋಡಿದ್ರಲ್ವಾ, ತಿಂಡಿ ತಿಂದು ಇದೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಗುಡಿಸಿ ಬರೆಸಿ ಆಮೇಲೆ ಸ್ನಾನ ಮಾಡಿ ರೆಡಿಯಾಗಿ ನಾವು ಕೆಲಸಕ್ಕೆ ಹೋಗಬೇಕು. ಟೈಮ್ ಈಗ 8 ಗಂಟೆ ಆಗಿದೆ ಗೈಸ್. ಬಾಯ್ ಬಾಯ್.